ಸೊ ನಮಸ್ತೆ ಸಿರುಗುಪ್ಪ. ಇಲ್ಲಿ 17ನೇ ವಾರ್ಡ್ನಲ್ಲಿ ಓಕೆ ನೀವು ನೋಡ್ತಾ ಇರ್ಬೋದು, ಖಾಲಿ ಸ್ಥಳಗಳಲ್ಲಿ ವಿಪರೀತವಂಥ ಕಸರು ಅಂತಲೇ ಹೇಳ್ಬೋದು. ಓಕೆ, ಇಲ್ಲಿ ಜನರು ನಿತ್ಯ ಓಡಾಡುತ್ತಿದ್ದಾರೆ. ಸೊ ಶಾಲಾ ಮಕ್ಕಳು ಆಗಿರಲಿ, ಸ್ಕೂಲ್ ಮಕ್ಕಳಾಗಿ ದಿನನಿತ್ಯದ ವಿಷಸರ್ಪಗಳನ್ನು ದಿನನಿತ್ಯ ಕಾಣುತ್ತಿದ್ದಾವೆ. ಒಂಥರ ಬೀಗರ ಥರ ಬಂದು ಹೋಗ್ತಿದ್ದಾವೆ ವಿಷಸರ್ಪಗಳು. ಇದರಿಂದ ಸಾರ್ವಜನಿಕವಾಗಿ ಆರೋಗ್ಯ ಮತ್ತು ಅವರ ಜೀವ ರಕ್ಷಣೆಗೆ ಯಾರು ಹೊಣೆ ಅಂತೇಳಿ ತಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ತಮ್ಮಲ್ಲಿ ನೋಡಿ, ಸಂಬಂಧಪಟ್ಟ ಅಧಿಕಾರಿಗಳು ಗಮನಿಸಬೇಕಂತೇಳಿ ತಮ್ಮಲ್ಲಿ ಕೇಳಿಕೊಳ್ತೇನೆ. ಸಾರ್ವಜನಿಕರ ಆವೇದನೆ ನೋಡಿ. ಎಷ್ಟು ದಿವಸ ಆಯ್ತು ಇದು ಹಿಂಗೆ ಬಿದ್ದಮ್ಮ? ಅಲ್ಲ, ನೀವು ಹಾವು ನೋಡಿದ್ದೀರಾ? ಎಷ್ಟೆಷ್ಟು ದಪ್ಪ ಇದ್ವು? ದೊಡ್ಡ ಇದಾವ? ನೋಡಮ್ಮ ಅಮ್ಮ, ಶಾಲೆ ಅಲ್ಲ, ಇಲ್ಲಿಂದ ಶಾಲೆವರೆಗೆ ಕೂಡ ಓಡಾಡ್ತಾವಲ್ಲಮ್ಮ. ಸೊ ನೋಡಿ, ನೀವೆಲ್ಲ ಯಾಕೆ ಹೇಳಿಲ್ಲ? ನೀವೆಲ್ಲ ಭಯ ಬಿದ್ಕೊಂಡು ಶಾಲೆಗೆ ಹೋಗ್ತಾರಲ್ಲ ನೋಡಿ. ಮತ್ತು ಶಾಲೆಗೆ ನೋಡಿ ಅಧಿಕಾರಿಗಳೇ. ಸೊ ಈ ಚಿಕ್ಕ ಮಕ್ಕಳು ಏನು ಮಾತಾಡ್ತಿದ್ದಾರೆ ಅಂದರೆ, ಸೊ ನಾವು ದಿನನಿತ್ಯ ಇದೇ ಶಾಲೆಯಲ್ಲಿ ಓಡಾಡ್ತಿದ್ವಿ ಸರ್, ನಮ್ಮ ವಿಷಸರ್ಪ ಕಡಿದ್ರೆ ನಮ್ಮ ಮನೆಗೆ ತೊಂದರೆ ಆಗುತ್ತೆ ಅಂತ ಹೇಳ್ತಿದ್ರೆ, ದಯವಿಟ್ಟು ಅತಿ ಶೀಘ್ರದಲ್ಲಿ ಯಾರೇ ಆಗಿರಲಿ, ಓನರ್ ಯಾರೇ ಆಗಿರಲಿ ಕೂಡ ಅವರಿಗೊಂದು ಕ್ರಮಬದ್ಧವಾಗಿ ತೊಗೊಂಡು ಇದನ್ನು ಸ್ವಚ್ಛ ಮಾಡಿಕೊಡು, ಅತಿ ಶೀಘ್ರದಲ್ಲಿ ಸ್ವಚ್ಛ ಮಾಡಿಕೊಡ್ಬೇಕಂತ ನಮ್ಮಲ್ಲಿ ವಿನಂತಿ. ಅಮ್ಮ ಹೇಳಮ್ಮ, ಎಷ್ಟು ದಿವಸ ಆಯಿತು ನೀವು ಇದೇ ಥರ ಕಸ ಇಲ್ಲಿರೋಕೆ? ಭಾಳ ವರ್ಷ ಆಯ್ತು ಹಿಂಗೆ. ಯಾರು ಕ್ಲೀನ್ ಮಾಡಿಲ್ಲಮ್ಮ? ರೈಟ್, ಪರವಾಗಿಲ್ಲಮ್ಮ. ಅಲ್ಲಲ್ಲ, ಇಲ್ಲಿ ಕಸ ಅಂತ ಭಾಳ ಇದೆ, ಹೌದಾ? ಮತ್ತು ಇಲ್ಲೆಲ್ಲ ಮತ್ತೆ ನೀವೇ ಮಾಡಿಸಿದ್ರಿ ಕ್ಲೀನ್? ಓಕೆ ಸರ್, ಬನ್ನಿ ಸರ್, ಈ ಕಡೆ ಬನ್ನಿ. ಸೊ ಎಷ್ಟು ದಿವಸ ಆಯ್ತು ಸರ್ ಈ ಥರ ಇದಾಗ್ಲಿಕ್ಕಿದು? ಹಿಂಗೆ ಇದೆ. ಹಾಂ, ಓಕೆ. ಅಲ್ಲಿ ಕೂಡ ಫ್ಲಾಟ್ ಓಕೆ, ಏನಂತ ಹೇಳ್ತಾ ಇದ್ದಾರೆ ಅವರು? ನಮಗೇನು ಸಂಬಂಧ ಇಲ್ಲ ಅಂತಾರೆ. ಓಕೆ, ಅಲ್ಲ, ಅಲ್ಲಿ ಮುನ್ಸಿಪಾಲ್ಟಿ ಯಾರು ಬರಲಿಲ್ಲ ಕೇಳೋಕ್ಕೆ? ಗಾಡಿಗಿಂತ ಸುಮ್ಮನೆ ಯಾವುದೊಂದು ತಂದು ತಿಂದು ಹೋಗ್ಬಿಟ್ರಿ ಸರ್ ಅಂತಂದಾಗ ಅವರು ಹೇಳ್ತೀವಿ, ಗಾಡಿ ಹೇಳ್ತೀವಿ, ಅದು ಮಾಡ್ತೀವಿ ಅಂತಂದ್ರೆ ಬಂದೇ ಇಲ್ಲ ಅವರು. ಓಕೆ, ಸರಿ, ಆಗಲಿ. ನೋಡಿರಿ ಅಧಿಕಾರಿಗಳೇ, ನಾನು ನಿಮ್ಮಲ್ಲಿ ವಿನಂತಿ ಮಾಡಿಕೊಳ್ತಿದ್ದೇನೆ. ನೋಡಿ, ಆವೇದನೆ ಹೆಂಗಿದೆ ಅಂದರೆ ಸಾರ್ವಜನಿಕರದು, ಈ ಚಿಕ್ಕ ಮಕ್ಕಳು ತಮ್ಮ ಜೀವನ ಕೈಯಲ್ಲಿ ಓಡಾಡ್ಕೊಂಡು ತಿರುಗಾಡ್ತಿದ್ದೆ ಅಂತ ಅನಿಸ್ತಾ ಇದೆ. ಈ ಶಾಲೆಗೆ ಹೋಗ್ಬೇಕಂತ ಒಂದು ದಾರಿಯಾಗಿದೆ. ಸೊ ಈ ದಾರಿಯಿಂದ ಅವರು ಸಾರ್ವಜನಿಕರ ಒಂದು ಹಿತದೃಷ್ಟಿಯಿಂದ ನಿಮ್ಮಲ್ಲಿ ಕೇಳ್ತಾ ಇದ್ದೀವಿ. ನೋಡಿ, ಶಾಲೆ ಮಕ್ಕಳು ಶಾಲೆಗೆ ಹೋಗಿ ಕೂಡ ಹೆದರ್ಕೊಂಡು ಸೊ ತಮ್ಮ ಸಮಯವನ್ನು ವ್ಯರ್ಥ ಮಾಡಿಕೊಳ್ತಿದ್ದಾರೆ. ನೋಡಿ, ಹೆಗ್ಗಣ ಆಗಲಿ ಅಥವಾ ಬೆಕ್ಕಾಗಲಿ, ನಾಯಿ ಆಗಲಿ ಸತ್ತಿರತಕ್ಕಂಥದ್ದು ನೋಡಿರ್ಬೋದು ನೀವು ಲೈವ್ ಆಗಿ. ನೋಡಿ, ಈ ಥರ ಸಾಂಕ್ರಾಮಿಕ ರೋಗಕ್ಕೆ ಕಾರಣವಾಗ್ತಿದ್ದಾವೆ. ಸೊ ಸಾರ್ವಜನಿಕರ ಹಿತದೃಷ್ಟಿಯಿಂದ ದಯವಿಟ್ಟು ಅತಿ ಶೀಘ್ರದಲ್ಲಿ ಈ ಒಂದು ಕಸ ಅನ್ನು ಖಾಲಿ ಜಾಗದಲ್ಲಿರ್ತಕ್ಕಂಥ ಪ್ರತಿಯೊಂದು ಕಸವನ್ನು ಸ್ವಚ್ಛ ಮಾಡೋದ್ರ ಮೂಲಕ ಸಾರ್ವಜನಿಕರ ಆರೋಗ್ಯ ಕಡೆ ಗಮನ ವಹಿಸಿ ಎಂದು ತಮ್ಮಲ್ಲಿ ಕಳಕಳಿಯಿಂದ ವಿನಂತಿ ಮಾಡಿಕೊಳ್ತಿದ್ದೆ ಸರ್. ಇಂತಿ ನಿಮ್ಮ ಮಾರೇಶ್ MC.